ಹಾರಲೆನ್ನಯ ಹೃದಯ ಕರಣಗಳ ಕಾವುಗಳು ಸೇರಲೆನ್ನಯ ಜೀವ ವಿಶ್ವಜೀವದಲ್ಲಿ ಧಾರುಣಿಯ ಮಡಿಲೆನ್ನ ಕೊಳಲಿ ಜಗ ಮರೆತಿರಲಿ ಹಾರೈಸು ನೀ ನಿಂತು ಮಂಕುತಿಮ್ಮ. ನಮ್ಮ ಜೀವನದಲ್ಲಿ ನಾವು ಜೀವಿಸ್ಬೇಕಾದ್ರೆ ಮತ್ತು ಒಂದಿಷ್ಟು ಆ ಸುಖ ಭೋಗಗಳನ್ನು ಅನುಭವಿಸ್ಬೇಕಾದ್ರೆ ನಮ್ಮ ಈ ಬುದ್ಧಿ ಮನಸ್ಸು ದೇಹಗಳು ತುಂಬ ಉತ್ಸಾಹದಲ್ಲಿ ತುಡಿತಾ ಇರುತ್ತೆ. ಈ ಉತ್ಸಾಹ ಅನ್ನೋದು ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗಬೇಕಂತೆ. ಅಂದರೆ ಈ ತುಡಿತ ಇದೆಯಲ್ಲ, ಆ ತುಡಿತ ಕಡಿಮೆ ಆಗಬೇಕು ಅಂತೇಳಿ ಹೇಳ್ತಾರೆ. ಆ ತುಡಿತಗಳು ಯಾವಾಗ ಕಡಿಮೆ ಆಗುತ್ತಂತಂದರೆ ಅದೊಂದು ಅಂತರಂಗದ ಪಕ್ವತೆ ಬರಬೇಕು ಅಂತ ಹೇಳ್ತಾರೆ. ಆ ಅಂತರಂಗದ ಪಕ್ವತೆ ಅಂತ ಏನಪ್ಪ ಅಂತಂದರೆ ತುಂಬ ಸುಲಭ, ಅಂದರೆ ತುಂಬ ಸಿಂಪಲ್, ಸರಳ. ಏನಪ್ಪ ಅಂತಂದರೆ ಮಮಕಾರವನ್ನು ಬಿಡಬೇಕು ಅಂತ. ಈ ನಾನು ನನ್ನದು ಈ ರೀತಿ ಮಮಕಾರವನ್ನು ಬಿಡ್ತಾ ಹೋದಾಗ ಆ ಪಕ್ವತೆ ಅನ್ನೋದು ಬರ್ತಾ ಹೋಗುತ್ತೆ ಅಂತ. ಯಾಕೆ ಮಮಕಾರವನ್ನು ಬಿಡಬೇಕು ಇಲ್ಲಿ ಹೇಳ್ತಾರೆ, ಸೇರಲನ್ನೆಯ ವಿಶ್ವಜೀವದಲ್ಲಿ. ಮತ್ತು ಈ ವಿಶ್ವ ಜೀವನದಲ್ಲಿ ಬೆರೆಯೋದು ಅಂತಂದರೆ ಈ ವಿಶ್ವಕ್ಕೋಸ್ಕರ ಅಥವಾ ಇನ್ನೊಬ್ಬರಿಗೋಸ್ಕರ ಏನಾದರೂ ಮಾಡೋದು ಅಂತ, ಅಂದರೆ ಪರೋಪಕಾರದಿಂದ ಬದುಕೋದು ಅಂತ. ಈ ರೀತಿ ಬದುಕಿದಾಗ ಮಾತ್ರ ನಾವು ಎಲ್ಲರ ಜೊತೆ ಬೆರೆತು ಬದುಕೋದು ಅಂತ. ಈ ರೀತಿ ಬದುಕಿದ ಮೇಲೆ ಕೊನೆಗೊಂದೇ ನಾವೆಲ್ಲ ಮಣ್ಣಾಗ್ತೀವಿ. ಆ ಮಣ್ಣಾಗಬೇಕಾದ್ರೆ ಈ ಪ್ರಪಂಚ ನನ್ನನ್ನು ಸ್ಮರಿಸಲಿ ಅಂತ ಯಾವತ್ತೂ ಕೇಳ್ಕೊಳ್ಬೇಡ, ನನ್ನ ಮರೆತು ಬಿಡಲಿ ಪ್ರಪಂಚ ಅಂತ ಕೇಳ್ಕೊ ಅಂತ. ಇದು ಬಹಳ ಕಷ್ಟ. ಯಾಕಂದರೆ ಇಡೀ ಜೀವನದಲ್ಲಿ ನಾವು ಎಲ್ಲ ಮಾಡೋದೇನೋ ಒಂದು ಹೆಸರು ಸಂಪಾದನೆಗೋಸ್ಕರ, ಕೀರ್ತಿ ಸಂಪಾದನೆಗೋಸ್ಕರ ಮಾಡೋದು. ಕೊನೆಗೆ ಇಷ್ಟೆಲ್ಲ ಮಾಡಿ ನಾನು ಮರ್ತು ಬಿಡಲಿ ಅಂತ ಈ ರೀತಿ ಯಾರು ಯೋಚನೆ ಮಾಡ್ತಾರೆ? ಆದರೆ ಈ ರೀತಿಯೇ ಯೋಚನೆ ಮಾಡಬೇಕು. ಈ ರೀತಿ ಯೋಚನೆ ಮಾಡುವಂತಾಗಲಿ ಅಥವಾ ಆ ರೀತಿನೇ ಹಾರೈಸುವಂತ, ಆ ರೀತಿ ನೀನು ಕೇಳ್ಕೋ ದೇವ್ರ ಹತ್ರ ಅಂತೇಳಿ ಹೇಳ್ತಾರೆ. ಇದೇ ನಿಜವಾದ ಒಂದು ಸಾರ್ಥಕ್ಯದ ಜೀವನ ಅಂತೇಳಿ ಹೇಳ್ತಾರೆ. ನಮಸ್ಕಾರಗಳು.